ಮಚ್ಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾಳೆ ಮತ್ತೊಂದು ಸುತ್ತಿನ ಸಭೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಬಿಜೆಪಿ ನಾಯಕರು ಕೇಂದ್ರ ಸಚಿವರ ಸಭೆಯನ್ನ ಮಾಡಲಾಗುತ್ತೆ ನಾಳೆ. ಮೂರನೇ ಸುತ್ತಿನ ಮಾತುಕತೆಯನ್ನ ನಡೆಸ್ತಾರೆ ನಾಯಕರು. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇದ್ರಿ ವಿಡಿಯೋದಲ್ಲಿ. ಬಿಜೆಪಿ ನಾಯಕರು ಕೂಡ ಕೇಂದ್ರ ಸಚಿವರನ್ನ ಭೇಟಿಯಾಗಿ ತಮ್ಮ ಬೇಡಿಕೆಗಳನ್ನ ಇಟ್ಟರು. ಯಾವುದಾದನ್ನಾದರೂ ನಾವು ಸಹಿಸ್ಕೊತೀವಿ, ಬಟ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೇಡಿಕೆ ಏನಿದೆ ಇದು ನಾನ್ ನೆಗೋಷಿಯಬಲ್. ಅಂದರೆ ಇದಕ್ಕೆ ನಾವು ಯಾವುದಕ್ಕೂ ಬಗ್ಗಲ್ಲ, ಪ್ರತಿಭಟನೆಯನ್ನು ನಿಲ್ಲಿಸೋದಿಲ್ಲ. ಅವರು ನೈತಿಕ ಹೊಣೆಯನ್ನು ಹೊತ್ತು ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನೀಡಲೇಬೇಕು. ರಾಜೀನಾಮೆಯನ್ನು ನೀಡದೇ ಇದ್ದರೆ ದೆಹಲಿಯಲ್ಲೂ ಪ್ರತಿಭಟನೆ ಆಗುತ್ತೆ, ದೇಶದಲ್ಲೂ ಕೂಡ ಪ್ರತಿಭಟನೆ ಆಗುತ್ತೆ, ರಾಜ್ಯಗಳಲ್ಲೂ ಕೂಡ ಪ್ರತಿಭಟನೆ ಆಗುತ್ತೆ ಅಂತ ಬಿಜೆಪಿ ನಾಯಕರು ಕೇಂದ್ರ ಸಚಿವರ ಜೊತೆ ಮಾತನಾಡಿದ್ದಾರೆ. 5 ಪಾಯಿಂಟ್ ಅಜೆಂಡಾ ಇಟ್ಕೊಂಡು ಹೋಗಿದ್ರಂತೆ. ಸೊ ಅದರಲ್ಲಿ ಬಹಳಷ್ಟು ಬೇಡಿಕೆಗಳಿಗೆ ಅವರು ಒಪ್ಪಿದ್ದಾರಂತೆ. ಬಟ್ ಇವರು ಹೇಳಿದ್ದು ಏನೇ ಆದರೂ ಕೂಡ ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೊಡಲೇಬೇಕು. ಆ ಬೇಡಿಕೆಯನ್ನು ಮಾತ್ರ ನಾವು ಹಿಂದೆ ತೆಗೆದುಕೊಳ್ಳಲ್ಲ. ಆ ಬೇಡಿಕೆ ಈಡೇರೋವರೆಗೂ ಈ ಪ್ರತಿಭಟನೆ ನಡೆಯುತ್ತೆ. आज हम आंदोलनकारी लोगों के विषयों पर चर्चा करने के लिए यहाँ आए थे। लगभग 2 घंटे बातचीत चली। सरकार की ओर से मैं और मेरे साथ भारत सरकार के मंत्री जितेंद्र सिंह जी बातचीत में शामिल हुए। उनकी बातें हमने सुनी। बातें सौहार्दपूर्ण वातावरण में हुई और कई दृष्टि से उन सारी बातों पर हर तरीके से चर्चा हुई। उनकी मुख्यतः 3 डिमांड थी और 5 सुधार के दृष्टि से परीक्षा के लिए सुझाव नहीं। हमने उनको कहा है कि हम कल आपके साथ दोपहर